ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಂಡ್ಯ ಮತ್ತು ಚಿಕ್ಕಮಗಳೂರಲ್ಲಿ ಕಾಲಾಗಿರ್ತಕ್ಕಂಥ FD/SDA ಪ್ಲಸ್ KPSC KEA ಯಾವ್ಯಾವ ಸಬ್ಜೆಕ್ಟ್ಸ್ ಅಪ್ಪ ಅಂದರೆ ಕನ್ನಡ, ಕೋಆಪರೇಟಿವ್, ಇಂಗ್ಲೀಷು, ಕಾನ್ಸ್ಟಿಟ್ಯೂಷನು, ಜನರಲ್ ನಾಲೆಡ್ಜು ಇಷ್ಟು ಸಬ್ಜೆಕ್ಟ್ನ ನೋಡ್ತಾ ಹೋಗೋಣ. ನಿಮ್ಮ KPSC KEAಗೂ ಯಾವುದೇ ಎಕ್ಸಾಮ್ಸ್ ಕಾಲ್ ಮಾಡಿದ್ರು ಕನ್ನಡ, ಕೋಆಪರೇಟಿವ್, ಇಂಗ್ಲೀಷು, ಕಾನ್ಸ್ಟಿಟ್ಯೂಷನ್ನು, GK ಕಂಪಲ್ಸರಿ ಆಗಿರುತ್ತೆ. ಸಿಲೆಬಸ್ ಚೆಕ್ ಮಾಡಿ ನೋಡಿ, ಕಂಪಲ್ಸರಿ ಆಗಿರುತ್ತೆ. ಮಾರ್ಕ್ಸ್ ಮಾತ್ರ ವೇರಿಯೇಷನ್ ಆಗುತ್ತೆ. ಸೊ ನಿಮ್ಮ ಚಿಕ್ಕಮಗಳೂರಿಗೆ ಎಕ್ಸ್ಕ್ಲೂಸಿವ್ ಆಗಿದೆ. ಸೊ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಫಸ್ಟು ಇಂಗ್ಲೀಷ್ ಸಿನೋನಿಮ್ಸ್ ಬಗ್ಗೆ ನೋಡೋಣ. ಇಂಗ್ಲೀಷ್ ಇಂಪಾರ್ಟೆಂಟು. ಇಂಗ್ಲೀಷ್ ಸಿನೋನಿಮ್ಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ಹೇಳ್ತಾ ಇರೋದು. ಮೋಸ್ಟ್ ರಿಪೀಟೆಡ್ ಡೈಲಿ ಒಂದೊಂದು 10 ಪ್ರಾಕ್ಟೀಸ್ ಮಾಡಿ. ಒಂದೇ ದಿನ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ. ಡೈಲಿ 10 ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ನಿನ್ನೆದರ ಕಂಟಿನ್ಯೂಷನ್ ಪಾರ್ಟು ಟೈರನಿ ಸಿನೋನಿಮ್ಸ್ ಸಮಾನಾರ್ಥಕ ಪದಗಳು ಹೇಳ್ತಾ ಇದ್ದು. ಟೈರನಿ ಅಂದರೆ ಕ್ರುಯಾಲಿಟಿ. ಟೈರನಿ ಅಂದರೆ ಕ್ರುಯಾಲಿಟಿ. ಟೈರನಿ ಅಂದರೆ ಕ್ರುಯಾಲಿಟಿ ಇದೆ ನೋಡಿ. ಟೈರನಿ ಅಂದರೆ ಕ್ರುಯಾಲಿಟಿ. ಕನೈಸಿಯರ್ ಅಂದರೆ ಲವರ್ ಆಫ್ ಆರ್ಟ್ ಅಂತ. ಇನ್ನು ಇಂಪೇಷಿಯಸ್ ಅಂದರೆ ರ್ಯಾಶ್ ಅಂತ. ಇನ್ನು ನೆಬುಲಸ್ ಅಂದರೆ ವೇಗ್ ಅಂತ ಸಿನೋನಿಮ್ಸ್ ಇದು. ರಾತ್ ಅಂದ್ರೆ ಆಂಗರ್ ಅಂತ. ಇದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ಸ್ ಅಗತ್ಯ ಇಲ್ಲ. ಜಸ್ಟ್ ಯಾವುದಕ್ಕೆ ಯಾವ್ದು ಅಂತ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಷ್ಟೇ. ಬಾಶ್ಫುಲ್ಗೆ ಶೈ ಅಂತ. ಬಾಶ್ಫುಲ್ಗೆ ಶೈ ಅಂತ. ಇನ್ನು ಗಾರ್ನರ್ಗೆ ಕಲೆಕ್ಟ್ ಅಂತ ಸಿನೋನಿಮ್ಸು. ಬೆರೆಟ್ಗೆ ಸ್ಕೋಲ್ಡ್ ಅಂತ. ರಿಬೇಟ್ಗೆ ಡಿಸ್ಕೌಂಟು. ಬೀಮೋನ್ಗೆ ಲೆಮೆಂಟು. ಪ್ರಾಲಿಫಿಕ್ಗೆ ಫರ್ಟೈಲು. ಇನ್ನು ಎಕ್ಸಾರ್ಬಿಟೆಂಟ್ಗೆ ಎಕ್ಸೆಸಿವ್. ಟೆರಿಫಿಕ್ಗೆ ಟೆರಿಬಲ್ಲು. ವಿಮ್ಗೆ ಫ್ಯಾನ್ಸಿ. ಫಾಲ್ಸ್ಗೆ ಅಂಟ್ರೂ. ಅಬ್ನೆಗೇಷನ್ಗೆ ಸೆಲ್ಫ್ ಡೇನಿಯಲ್ ಅಂತ. ಇನ್ನು ಸೂಪರ್ವೀನ್ಗೆ ಇಂಟರ್ಫಿಯರ್ ಅಂತ. ನಿಮ್ಮ ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಸಿನೋನಿಮ್ಸ್ ಆಯಿತು. ಆಂಟೋನಿಮ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. 45ಗೆ ಅಂಡರ್ಮೈನ್ ಅಂತ. ಇದು ವಿರುದ್ಧಾರ್ಥಕ ಪದಗಳು ಹೇಳ್ತಾ ಇರೋದು. ಇನ್ನು ಮಿಸಾಂಥ್ರೋಪಿಸ್ಟ್ಗೆ ಫಿಲಾಂಥ್ರೋಪಿಸ್ಟು. ಅಬ್ಸ್ಟೈನ್ಗೆ ಇಂಡಲ್ಗ್ ಅಂತ. ಆಸ್ಟ್ರಸೈಸ್ಗೆ ಪ್ಯಾಟರ್ನೈಸ್ ಅಂತ. ಅನ್ಅಪ್ರೋಚಬಲ್ಗೆ ಆಕ್ಸೆಸಬಲ್ ಆಪೋಸಿಟ್ ವರ್ಡು. ಕ್ಯಾಂಡಿಡ್ಗೆ ಡೇವಿಯಸ್ ಅಂತ. ಫೆಸಿಲಿಟೇಟ್ಗೆ ಹಿಂಡರ್. ಅಫರ್ಮ್ಗೆ ನೆಗೆಟ್. ಇನ್ನು ಕ್ಯಾಪ್ಷಿಯಸ್ಗೆ ಟಾಲರೆಂಟ್ ಅಂತ. ಡೆಕೋರಸ್ಗೆ ಅನ್ಡಿಗ್ನಿಫೈಡು. ಜೆಟರಿಗೆ ಬೋಲ್ಡ್ನೆಸ್ಸು. ರ್ಯಾಪ್ಗೆ ಸ್ಟ್ರೈಟನ್ನು. ಚಾಫಿಂಗ್ಗೆ ಸೀರಿಯಸ್ಸು. ಡೆಸೆಂಟ್ಗೆ ರೈಸು. ಕಿನ್ಲಿಗೆ ಲೋಲಿ. ಅಟೋನಮಿಗೆ ಡಿಪೆಂಡೆನ್ಸು. ಇವಿಷ್ಟಕ್ಕಿಷ್ಟು ಇಂಪಾರ್ಟೆಂಟು. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವು. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು. ಸಿನೋನಿಮ್ಸ್ ಮೇಲೆ 2 ಮಾರ್ಕ್ಸು. ಇನ್ನು ವೇರಿಯೇಷನ್ ಆಗ್ಬೋದು. ಮಿನಿಮಮ್ 2 ಮಾರ್ಕ್ಸ್ ಬಂದಿರುತ್ತೆ. ಅಟೋನಿಮ್ಸ್ ಮೇಲೆ 2 ಮಾರ್ಕ್ಸ್ ಇರುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ 2 ಇರುತ್ತೆ. ಸೊ ಇವೆಲ್ಲ ಕಂಪಲ್ಸರಿ ಇರುವಂಥವು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ರಿಪೀಟೆಡ್ ಕ್ವಶನ್ಸು. ನೋಡ್ತಾ ಹೋಗೋಣ. ದ ಬಿಲೀಫ್ ದಟ್ ಗಾಡ್ ಈಸ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ನೇಚರ್. ಇದರ ಸರಿಯಾದಂಥ ಉತ್ತರ ಪ್ಯಾಂಥಿಸಮ್ ಅಂತ. ಗ್ರ್ಯಾಜುವಲಿ ಎವಾಲ್ವ್ಡ್ ಸರಿಯಾದಂಥ ಉತ್ತರ ಎವಾಲ್ವ್ಡ್. ಗ್ರ್ಯಾಜುವಲಿ ಅಡ್ವಾನ್ಸ್ಡ್ಗೆ ಸರಿಯಾದಂಥ ಉತ್ತರ ಎವಾಲ್ವ್ಡ್. ಇನ್ನು ದಿ ಆರ್ಟ್ ಅಂಡ್ ಪೇಷನ್ಸ್ ಆಫ್ ಗ್ರೋಯಿಂಗ್ ಗಾರ್ಡನ್ಸ್ ಪ್ಲಾಂಟ್ಸ್ ಹಾರ್ಟಿಕಲ್ಚರ್ ಅಂತ ಹೇಳಿ ಕರೀತಾರೆ. ಒನ್ ಹೂ ಕಾಪೀಸ್ ಫ್ರಮ್ ಅದರ್ ರೈಟರ್ಸ್ ಪ್ಲೆಗ್ಯಾರಿಯಸ್ಟ್. ನೆಕ್ಸ್ಟ್ ಸೈಂಟಿಫಿಕ್ ಸ್ಟಡಿ ಆಫ್ ಅರ್ಥ್ಕ್ವಾಕ್ಸ್ ಸಿಸ್ಮಾಲಜಿ. ನೆಕ್ಸ್ಟ್ ಒನ್ ಹೂ ವಾಕ್ಸ್ ಇನ್ ಸ್ಲೀಪ್ ಸೋಮ್ನಾಬುಲಿಸ್ಟ್. ಎ ಸ್ಪೆಷಲಿಸ್ಟ್ ಹೂ ಟೆಸ್ಟ್ ಹೈ ಆಪ್ಥಮಾಲಜಿಸ್ಟ್. To free a person by a verdict of a not guilty acquit. Next ನೋಡ್ತಾ ಹೋಗೋಣ. A general pardon granted by a government to a political offender amnesty ಅಂತ ಹೇಳಿ ಕರೀತಾರೆ. ಇನ್ನು ವೈಡ್ಲಿ ಅನ್ರೀಸನಬಲ್, illogical or ridiculousಗೆ absurd ಅಂತ ಹೇಳಿ ಕರೀತಾರೆ. ಇನ್ನು possessing unlimited powers omnipotent. ನೆಕ್ಸ್ಟ್ ಕಂಟಿನ್ಯೂಷನ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ಹೋಗೋಣ. ನೆಕ್ಸ್ಟ್ ನಿಮ್ಮ ಇಂಗ್ಲೀಷ್ ನಾಳೆ ಕಂಟಿನ್ಯೂ ಆಗುತ್ತೆ.
ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಇನ್ನೂ ಸುಮಾರು ಇಂಟ್ರೊಡ್ಯೂಸ್ ಮಾಡೋದಿದೆ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಶಾರ್ಟ್ ಮಾಡಿದ್ದೀವಿ. ಡೈಲಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕೋಆಪರೇಟಿವ್ ನೋಡ್ತಾ ಹೋಗೋಣ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳನ್ನ ಒಕ್ಕೂಟಗಳನ್ನ ನೋಂದಾಯಿಸೋದಕ್ಕೆ 1904ರ ಕಾಯ್ದೆಗೆ ಯಾವ ವರ್ಷ ತಿದ್ದುಪಡಿ ತರಲಾಯಿತು? ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. 1912 ತರಲಾಯಿತು. ಇನ್ನು 1914ರಲ್ಲಿ ಸಹಕಾರ ಚಳುವಳಿಯ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಅಭಿವೃದ್ಧಿ ಕುರಿತು ವರದಿಯನ್ನು ನೀಡೋದಕ್ಕೆ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿ ನೇಮಿಸಲಾಯ್ತಪ್ಪ ಅಂದ್ರೆ 1914ರಲ್ಲಿ ನಿಮ್ಮ ಮೆಕ್ಲಗನ್ ಇಂಪಾರ್ಟೆಂಟ್ ಇದು. ಇನ್ನು ಮೆಕ್ಲಗನ್ ಸಮಿತಿ ಯಾವ ವರ್ಷ ವರದಿ ಸಲ್ಲಿಸ್ತಪ್ಪ ಅಂದ್ರೆ 1915. ಇದು ಇಂಪಾರ್ಟೆಂಟು. ಇನ್ನು ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಸಾಲವನ್ನ 3 ಹಂತದ ಪತ್ತಿನ ವ್ಯವಸ್ಥೆ ಮೂಲಕ ವಿತರಿಸುವುದಕ್ಕೆ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಮೆಕ್ಲಗನ್ ಸಮಿತಿ. ಇಂಪಾರ್ಟೆಂಟು. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಸಾಲವನ್ನ 3 ಹಂತದ ಪತ್ತಿನ ವ್ಯವಸ್ಥೆ ಮೂಲಕ ವಿತರಿಸುವುದಕ್ಕೆ ಶಿಫಾರಸು 3 ಹಂತದ ಪತ್ತಿನ ವ್ಯವಸ್ಥೆ ಮೂಲಕ ವಿತರಿಸಲಿಕ್ಕೆ ಶಿಫಾರಸು ಮಾಡಿದಂತ ಸಮಿತಿ ಮೆಕ್ಲಗನ್ ಸಮಿತಿ. ಇಂಪಾರ್ಟೆಂಟ್ ಇದು. ರೈತರಿಗೆ ದೀರ್ಘಾವಧಿ ಸಾಲಗಳನ್ನ ನೀಡೋದಕ್ಕೆ ಭೂ ಅಡಮಾನ ಬ್ಯಾಂಕ್ಗಳನ್ನು ಸ್ಥಾಪಿಸೋದಕ್ಕೆ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ನಿಮ್ಮ ಮೆಕ್ಲಗನ್ ಸಮಿತಿ. ಭೂ ಅಡಮಾನ ಬ್ಯಾಂಕ್ ಸ್ಥಾಪನೆ ಇದು ಇಂಪಾರ್ಟೆಂಟ್. ಮೆಕ್ಲಗನ್ ಸಮಿತಿ. ಇನ್ನು ಭಾರತ ಸರ್ಕಾರವು ಸಹಕಾರದ ವಿಷಯವನ್ನು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿಗೆ ಯಾವ ವರದಿ ಆಧರಿಸಿ ವರ್ಗಾಯಿಸ್ತಪ್ಪ ಅಂದ್ರೆ ಮಾಂಟೆಗೊ ಚೆಮ್ಫೋರ್ಡ್ ವರದಿ 1919. ಇನ್ನ ಭಾರತ ಸರ್ಕಾರವು ಸಹಕಾರದ ವಿಷಯವನ್ನು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿಗೆ ಯಾವಾಗ ಶಿಫ್ಟ್ ಮಾಡ್ತಪ್ಪ ಅಂದ್ರೆ 1919ನಲ್ಲಿ. ನೆಕ್ಸ್ಟ್ ಭಾರತ ಸರ್ಕಾರವು 1928ರಲ್ಲಿ 1928ರಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಕುರಿತು ಯಾವ ಸಮಿತಿ ರಚಿಸ್ತಪ್ಪ ಅಂದ್ರೆ ದಿ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಅಂತಕ್ಕಂಥ ಒಂದು ಸಮಿತಿ ರಚನೆ ಮಾಡುತ್ತೆ. ಇನ್ನು ಸಹಕಾರ ಏನಾದರೂ ವಿಫಲವಾದರೆ ಗ್ರಾಮೀಣ ಭಾರತದ ಅತ್ಯುತ್ತಮವಾದ ಭರವಸೆ ವಿಫಲವಾದಂತೆ ಸರಿ ಎಂಬುದಾಗಿ ಯಾವ ವರದಿ ಅಭಿಪ್ರಾಯಪಟ್ಟಿರುತ್ತಪ್ಪ ಅಂದ್ರೆ ರಾಯಲ್ ಕಮಿಷನ್ ವರದಿ ಅಭಿಪ್ರಾಯಪಟ್ಟಿರುತ್ತೆ. ಇನ್ನು ಭಾರತದ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ 1935 ಸ್ಥಾಪನೆ ಆಗುತ್ತೆ. ಮುಂದೆ ಸಹಕಾರ ಚಳುವಳಿಗೆ ಬೆಂಬಲ ನೀಡೋದಕ್ಕೆ RBIನಲ್ಲಿ ಸ್ಥಾಪಿಸಿದಂತ ಶಾಖೆ ಯಾವ್ದಪ್ಪ ಅಂದ್ರೆ ಕೃಷಿ ಪತ್ತಿನ ಶಾಖೆ ಸ್ಥಾಪನೆ ಆಗುತ್ತೆ. ಮುಂದೆ ಪ್ರಪಂಚದಲ್ಲಿ ಯಾವ ವರ್ಷ ಆರ್ಥಿಕ ಕುಸಿತ ಅಥವಾ ಆರ್ಥಿಕ ಮುಗ್ಗಟ್ಟು ಉಂಟಾಯ್ತಪ್ಪ ಅಂದ್ರೆ 1929ನಲ್ಲಿ. ಇನ್ನು ಭಾರತ ಸರ್ಕಾರವು 1944ರಲ್ಲಿ ಕೃಷಿ ಹಣಕಾಸು ಉಪಸಮಿತಿಯನ್ನು ಯಾರ ಅಧ್ಯಕ್ಷತೆಯಲ್ಲಿ ನೇಮಿಸ್ತಪ್ಪ ಅಂದ್ರೆ ಗಾಡ್ಗಿಲ್. 1944ರಲ್ಲಿ ನೇಮಕ ಮಾಡಿದ್ದು ಗಾಡ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ. ಇನ್ನು ಭಾರತ ಸರ್ಕಾರ 1945ರಲ್ಲಿ ಸಹಕಾರ ಯೋಜನಾ ಸಮಿತಿಯನ್ನು ಯಾರ ಅಧ್ಯಕ್ಷತೆಯಲ್ಲಿ ನೇಮಿಸ್ತಪ್ಪ ಅಂದ್ರೆ ಸರಯ್ಯ ಕಮಿಟಿಯಲ್ಲಿ ಕರೀತಾರೆ. ಸರಯ್ಯ ಅಂತೇಳಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಇನ್ನು ಸಹಕಾರ ಯೋಜನಾ ಸಮಿತಿಗೆ ಕರೆಯುವ ಮತ್ತೊಂದು ಹೆಸರೇನಪ್ಪ ಅಂದ್ರೆ ಸರಯ್ಯ ಸಮಿತಿ ಅಂತ ಇಂಪಾರ್ಟೆಂಟ್ ಇದು. ಇನ್ನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಹೋಗೋಣ. ನಾಳೆ ನಿಮ್ಮ ಇದು ಕೋಆಪರೇಷನ್ ಕಂಟಿನ್ಯೂಷನ್ ಆಗುತ್ತೆ. ಬೇರೆ ದೇಶದಿಂದ ಎರವಲು ಪಡೆದಿರ್ತಕ್ಕಂಥ ವಿಷಯಗಳು ಯಾವ್ಯಾವ ಅಂತ 1 ಮಾರ್ಕ್ ಬಂದೇ ಬರ್ತಿದ್ದಾವೆ. ಇದ್ರ ಮೇಲೆ 1 ಮಾರ್ಕ್ ಡೆಫಿನೆಟ್ಲಿ ಬಂದಿರುತ್ತೆ. 1 ಮಾರ್ಕ್ ಫಿಕ್ಸ್ ಇದ್ದೇ ಇರುತ್ತೆ ಪ್ರತಿ ಎಕ್ಸಾಮಲ್ಲೂ. ಭಾರತ ಸಂವಿಧಾನದಲ್ಲಿ DPSP ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನ ಎಲ್ಲಿಂದ ಎರವಲು ಪಡೆಯಲಾಗಿದೆ? ಇಷ್ಟೇ ಬೇಕಾಗಿರೋದು. ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳನ್ನ ಎರವಲು ಎಲ್ಲಿಂದ ಪಡೆದಿದ್ದಾರಪ್ಪ ಅಂದ್ರೆ ಐರ್ಲೆಂಡ್ ಪಡ್ಕೊಂಡಿದ್ದಾರೆ. ಇನ್ನು ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ವಿಚಾರಗಳನ್ನ ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಮೂಲಭೂತ ಕರ್ತವ್ಯ ಇಷ್ಟೇ ಬೇಕಾಗಿರೋದು. ಮೂಲಭೂತ ಕರ್ತವ್ಯ ಎಲ್ಲಿಂದ ಅಂದ್ರೆ ನಿಮ್ಮ USSR ರಷ್ಯಾದಿಂದ. ಇನ್ನ ಸರ್ಕಾರ ಸ್ವರೂಪ ಯಾವ ತರ ಇರ್ಬೇಕಪ್ಪ? ಎಲ್ಲಿಂದ ಪಡ್ಕೊಂಡಿದ್ದಾರಪ್ಪ ಅಂದ್ರೆ ಸರ್ಕಾರ ಸ್ವರೂಪವನ್ನ ಬ್ರಿಟನ್ನಿಂದ ಪಡ್ಕೊಂಡಿದ್ದಾರೆ. ಇನ್ನ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಮೂಲಭೂತ ಹಕ್ಕುಗಳ ಭಾಗ ಎಲ್ಲಿಂದ ತಗೊಂಡಿದ್ದಾರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಭಾಗವನ್ನ USA ಅಮೆರಿಕದಿಂದ ತಗೊಂಡಿದ್ದಾರೆ. ಇನ್ನ ಕೆಳಗಿನ ಯಾವ ಸಂವಿಧಾನದಿಂದ ಭಾರತದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ತತ್ವವನ್ನು ತಗೊಂಡಿದ್ದಾರೆ ಅಂದ್ರೆ US ಸಂವಿಧಾನ. ಮತ್ತೆ ರಿಪೀಟ್ ಆಗಿದೆ ಅಷ್ಟೇ ಇದು. ನೆಕ್ಸ್ಟ್ ಸಂವಿಧಾನದಲ್ಲಿ ಏಕಕಾಲಿಕ ಪಟ್ಟಿನ ಎಲ್ಲಿಂದ ಪಡ್ಕೊಂಡಿದ್ದಾರಪ್ಪ ಅಂದ್ರೆ ಆಸ್ಟ್ರೇಲಿಯಾದಿಂದ ಪಡ್ಕೊಂಡಿದ್ದಾರೆ. ಏಕಕಾಲಿಕ ಪಟ್ಟಿನ ಆಸ್ಟ್ರೇಲಿಯಾದಿಂದ. ಇನ್ನು ಭಾರತೀಯ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿನ ಎಲ್ಲಿಂದ ತಗೊಂಡಿದ್ದಾರಪ್ಪ ಅಂದ್ರೆ ಜರ್ಮನಿಯಿಂದ ತುರ್ತು ಪರಿಸ್ಥಿತಿ ತಗೊಂಡಿದ್ದಾರೆ. ಇನ್ನು ಭಾರತ ಸಂವಿಧಾನವು ಯಾವ ಸಂವಿಧಾನದಿಂದ ಸಂಸತ್ತಿನ ವ್ಯವಸ್ಥೆನ ಪಡ್ಕೊಂಡಿದ್ಯಪ್ಪ ಅಂದ್ರೆ ಯುಕೆಯಿಂದ ಪಡ್ಕೊಂಡಿದೆ. ಇನ್ನು ಕೆಳಗಿನ ಯಾವ ಸಂವಿಧಾನದಿಂದ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಎಂಬ ತತ್ವವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ US ಸಂವಿಧಾನದಿಂದ.
ಇನ್ನು ಭಾರತ ಸಂವಿಧಾನದ ನಿರ್ಮಾಪಕರು ಸಂಸದೀಯ ಪ್ರಜಾಪ್ರಭುತ್ವ ದ್ವಿಸದನಗಳ ವ್ಯವಸ್ಥೆಯ ಪರಿಕಲ್ಪನೆಗಳನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿದಾರಪ್ಪ ಅಂದ್ರೆ ಬ್ರಿಟಿಷ್ ಸಂವಿಧಾನದಿಂದ. ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕನ್ನಡಗೆ ಎಂಟರ್ ಆಗೋಣ. ಕನ್ನಡ ನಾಳೆ ಕಾನ್ಸ್ಟಿಟ್ಯೂಷನ್ ಕಂಟಿನ್ಯೂ ಆಗುತ್ತೆ, ಇದೇ ತರ ಕಂಟಿನ್ಯೂ ಆಗುತ್ತೆ, ಇದನ್ನೇ ಜಸ್ಟ್ ಫಾಲೋ ಮಾಡಿ. ನೆಕ್ಸ್ಟ್ ಕನ್ನಡದ ಮೊದಲ ಪ್ರವಾಸ ಕಥನ ದಕ್ಷಿಣ ಭಾರತ ಯಾತ್ರೆ. ಪ್ರವಾಸ ಕಥನ ಯಾವುದು? ಕನ್ನಡದ ಮೊದಲು ದಕ್ಷಿಣ ಭಾರತ ಯಾತ್ರೆ. ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕಲ್ಯಾಣಕಾರಕ ಅಂತ, ಕರ್ನಾಟಕ ಕಲ್ಯಾಣಕಾರಕ ಅಂತ. ಇನ್ನು ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ಯಾವ್ದಪ್ಪ ಅಂದ್ರೆ ರನ್ನಕಂದ ಅಂತ. ಕನ್ನಡದ ಮೊದಲ ಪ್ರಬಂಧ ಲೇಖನ ಯಾವ್ದಪ್ಪ ಅಂದ್ರೆ ಲೋಕರಹಸ್ಯ ಅಂತ, ವೆಂಕಟಾಚಾರ್ಯ ಅವ್ರದ್ದು. ಇನ್ನು ಮಕ್ಕಳ ವಿಶ್ವಕೋಶ ಬಾಲ ಪ್ರಪಂಚ ಶಿವರಾಮ್ ಕಾರಂತರದ್ದು. ಶಿವರಾಮ ಕಾರಂತ, ಬರೀ ಕಾರಂತಲ್ಲ, ಶಿವರಾಮ್ ಕಾರಂತದ್ದು. ಮೊದಲ ದಿನಪತ್ರಿಕೆ ಯಾವ್ದಪ್ಪ ಅಂದ್ರೆ ಸೂರ್ಯೋದಯ ಪ್ರಕಾಶಿಕ ಅಂತ. ಮೊದಲ ಕನ್ನಡದ ಮೊದಲ ದಿನಪತ್ರಿಕೆ ಕೇಳಿದಲ್ಲಿ ದಿನಪತ್ರಿಕೆ ಯಾವ್ದಪ್ಪ ಅಂದ್ರೆ ಸೂರ್ಯೋದಯ ಪ್ರಕಾಶಿಕ ಅಂತ. ಜೀವನ ಚರಿತ್ರೆ ಮೊದಲನೇದು ಯಾವ್ದಪ್ಪ ಅಂದ್ರೆ ಕುಣಗಲ್ ರಾಮಶಾಸ್ತ್ರಿ ಅವರು ಇದ್ ಮಾಡಿರೋದು. ಇನ್ನು ಮೊದಲ ತಾಂತ್ರಿಕ ಪದಕೋಶ ಯಾವ್ದಪ್ಪ ಅಂದ್ರೆ ಔದ್ಯಮಿಕ ನಿಘಂಟು ಅಂತ. ಇನ್ನ ಮೊದಲ ಗಾದೆಗಳ ಸಂಕಲನ ಕನ್ನಡ ಗಾದೆಗಳು ಅಂತ. ಇನ್ನು ಮೊದಲ ಒಗಟುಗಳ ಸಂಗ್ರಹಣ ಮಕ್ಕಳ ಒಡಪುಗಳು ಅಂತ. ನೆಕ್ಸ್ಟ್ ಮೂರ್ತಿದೇವಿ ಪುರಸ್ಕಾರ ಪಡೆದಂತ ಮೊದಲಿಗೆ ಯಾರಪ್ಪ ಅಂದ್ರೆ ನಾಗರಾಜ್ ರಾವ್ ಅಂತ, ಸಿ.ಕೆ. ನಾಗರಾಜ್ ರಾವ್ ಅವರು. ಇನ್ನು ಲಂಡನ್ನಿನ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದಂತ ಮೊದಲಿಗ ಟಿ.ಪಿ. ಕೈಲಾಸಮು. ಹಿಂದಿಯಲ್ಲಿ ಪ್ರಕಟವಾದ ಮತ್ತು ಪ್ರದರ್ಶನಗೊಂಡ ಮೊದಲ ನಾಟಕ ಯಾವ್ದಪ್ಪ ಅಂದ್ರೆ ಕೇಳು ಜನಮೇಜಯ ಅಂತ, ಶ್ರೀರಂಗ ಅವ್ರದ್ದು. ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲು ಪಡೆದಂತ ಹಿಂದೂಸ್ತಾನಿ ಸಂಗೀತಗಾರ ಮಲ್ಲಿಕಾರ್ಜುನ್ ಮನ್ಸೂರ್. ಇದು ಇಂಪಾರ್ಟೆಂಟ್, ಇದು ತೀರಾ ಇಂಪಾರ್ಟೆಂಟ್. ಇನ್ನು ಕನ್ನಡದ ಮೊದಲ ಮನೋವಿಶ್ಲೇಷಕ ಕಾದಂಬರಿ ಅಂತರಂಗ ದೇವುಡು ಅವ್ರದ್ದು. ಇನ್ನು ಮೊದಲ ನವ್ಯ ಕಾದಂಬರಿ ಮುಕ್ತಿ ಅಂತ, ಶಾಂತಿನಾಥ್ ದೇಸಾಯಿ ಅವ್ರದ್ದು. ಇನ್ನ ಕನ್ನಡದ ಮೊದಲ ಸ್ವತಂತ್ರ ಲಲಿತ ಪ್ರಬಂಧ ಯಾವ್ದಪ್ಪ ಅಂದ್ರೆ ದಾಡಿಯ ಹೇಳಿಕೆ ವೆಂಕಟಾಚಾರ್ಯ ಅವ್ರದ್ದು. ಇನ್ನು ಕನ್ನಡದ ಮೊದಲ ರಚಿತಗೊಂಡ ರಗಳೆ ಯಾವ್ದಪ್ಪ ಅಂದ್ರೆ ಮಂದಾನೀಲ ಅಂತ. ಕನ್ನಡದ ಮೊಟ್ಟ ಮೊದಲ ರಗಳೆ ಬಳಸಿದ ಕವಿ ಪಂಪ. ಸಾಂಗತ್ಯದಲ್ಲಿ ಶುದ್ಧ ಸ್ವರೂಪ ಮೊದಲು ಕಾಣಿಸಿಕೊಂಡಿದ್ದು ದಾಸಿಮಯ್ಯನ ವಚನಗಳಲ್ಲಿ. ನೆಕ್ಸ್ಟ್ ಕನ್ನಡದಲ್ಲಿ ಮೊಟ್ಟ ಮೊದಲ ಸಾಂಗತ್ಯ ಬಳಸ್ತಾರಪ್ಪ ಅಂದ್ರೆ ಶಿಶುಮಾಯಣ ಅಂತ. ಇನ್ನು ಕನ್ನಡದಲ್ಲಿ ಮೊದಲ ಜೈನ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರ ಅವ್ರದ್ದು. ಇನ್ನು ಮೊದಲ ತಾತ್ವಿಕ ವಿಡಂಬನಾ ಕಾವ್ಯ ಯಾವ್ದಪ್ಪ ಅಂದ್ರೆ ಸಮಯ ಪರೀಕ್ಷೆ ಬ್ರಹ್ಮಶಿವ ಅವ್ರದ್ದು. ಇನ್ನು ಕನ್ನಡದ ರಸಶಾಸ್ತ್ರದ ಮೊದಲ ಗ್ರಂಥ ಸ್ವತಂತ್ರ ಗ್ರಂಥ ಕವಿ ಕಾಮನ ಶೃಂಗಾರ ರತ್ನಾಕರ ಅಂತ. ಇನ್ನು ಸಾಹಿತ್ಯಾತ್ಮಕ ದೃಷ್ಟಿಯ ಮೊದಲ ಕಾದಂಬರಿ ಮಾಡಿದ್ದುಣ್ಣ ಮಹಾರಾಯ ಎಂ.ಎಸ್. ಪುಟ್ಟಣ್ಣ. ಇನ್ನ ಮೊದಲ ವಿಮರ್ಶಾ ಕೃತಿ ಯಾವ್ದಪ್ಪ ಅಂದ್ರೆ ಕವಿ ಚಕ್ರವರ್ತಿ ರನ್ನ ಅಂತ, ದೊರೆಸ್ವಾಮಿ ಅಯ್ಯಂಗಾರ್ ಅವ್ರದ್ದು. ಇನ್ನು ಕನ್ನಡದಲ್ಲಿ ಮೊದಲು ಪ್ರಜ್ಞಾ ಪ್ರವಾಹ ತಂತ್ರವನ್ನು ಬಳಸಿದಂತ ಕೃತಿ ಯಾವ್ದಪ್ಪ ಅಂದ್ರೆ ತಾರಾಸು ಅವ್ರದ್ದು, ಬಿಡುಗಡೆಯ ಬೇಡಿ ಅಂತ. ಕನ್ನಡದ ಶಾಕುಂತಲಾ ನಾಟಕವನ್ನು ಕನ್ನಡಕ್ಕೆ ಮೊದಲು ಅನುವಾದ ಮಾಡಿದ್ದು ಬಸಪ್ಪ ಶಾಸ್ತ್ರಿ ಅವರು. ವೈದಿಕ ಪುರಾಣವನ್ನ ಕನ್ನಡ ಕಾವ್ಯ ಪರಂಪರೆಗೆ ತಂದ ಮೊದಲಿಗ ರುದ್ರಭಟ್ಟ ಅಂತ, ಜಗನ್ನಾಥ ವಿಜಯ ರುದ್ರಭಟ್ಟ ಅವರು. ಇನ್ನ ಎಪಿಗ್ರಫಿಕಾ ಕರ್ನಾಟಕವನ್ನ ಮೊದಲು ಸಂಗ್ರಹಿಸಿ ಪ್ರಕಟಿಸಿದವರು ಬಿ.ಎಲ್. ರೈಸ್ ಅವರು. ಇನ್ನು ಕನ್ನಡ ವ್ಯಾಕರಣ ಮೊದಲು ಪ್ರಕಟಣೆ ಮಾಡಿದ್ದು ವಿಲಿಯಂ ಕ್ಯಾರಿ ಅಂತ. ಇವೆಲ್ಲ ಇಂಪಾರ್ಟೆಂಟ್. ಕನ್ನಡ ಸಮ್ಮೇಳನ ಫಸ್ಟ್ ನಡೆದಿದ್ದು ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ. ಮೊದಲ ಬಾರಿಗೆ ಗೊಬ್ಬರದ ಮೇಲೆ ಕವನ ರಚಿಸಿದವರು ಕುವೆಂಪುರವರು. ಇಂಪಾರ್ಟೆಂಟ್ ಇದು, ಇವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥವು ಬಂದೇ ಬರ್ತವೆ. ನೆಕ್ಸ್ಟ್ ನಿಮ್ಮ ಜಿಕೆ ನೋಡ್ತಾ ಹೋಗೋಣ. ಜಿಕೆ ಮಾರ್ಚ್ ಅಲ್ಲಿ ಇದೀವಿ. ನಿಮ್ಮ ಜನವರಿ ಫೆಬ್ರವರಿ ಡೇಟ್ಗಳು ಮುಗೀತು, ಮಾರ್ಚ್ ಅಲ್ಲಿ ಇದೀವಿ. ಕೇಂದ್ರೀಯ ಶೇಖರಣಾ ಮಳಿಗೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಮಾರ್ಚ್ 2, 1957. ಇಂಪಾರ್ಟೆಂಟ್ ಇದು, ಕೇಳ್ತಾ ಇರ್ತಾರೆ. ಇನ್ನ ಮಾರ್ಚ್ ಇದು ಬೇಡ, ಇದು ಕ್ವಶನ್ ಬೇಡ, ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಅವತ್ತಿನ ಕರೆಂಟ್ ಅಫೇರ್ಸ್ ಬೇಡ. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಮಾರ್ಚ್ 8ನೇ ತಾರೀಕು. ಇಂಪಾರ್ಟೆಂಟ್ ಇದು. ವಿನಾಶಕಾರಿ ಇದು ಬೇಡ, ಇದು ಕರೆಂಟ್ ಅಫೇರ್ಸ್, ಅವಾಗಿನ ಕಾಲದ್ದು ಬೇಡ. ಇವಾಗಿನ ಕರೆಂಟ್ ಅಫೇರ್ಸ್ ಓದ್ಕೋಬೇಕಷ್ಟೇ, ಅದು ಬೇಡ. ಇನ್ನ ಪ್ರತಿ ವರ್ಷ ವಿಶ್ವ ಗ್ರಾಹಕರ ಕುಲ ದಿನವನ್ನು ಆಚರಿಸೋದು ಮಾರ್ಚ್ 15ನೇ ತಾರೀಕು, ಮಾರ್ಚ್ 15. ಅರಣ್ಯ ದಿನ ಮಾರ್ಚ್ 21. ನೆಕ್ಸ್ಟ್ ಇನ್ನ ವಿಶ್ವ ನೀರಿನ ದಿನ ಮಾರ್ಚ್ 22. ಇಷ್ಟೇ ಬೇಕಾಗಿರೋದು. ವಿಶ್ವ ನೀರಿನ ದಿನ ಅಂದ್ರೆ ಮುಗೀತು ಅಷ್ಟೇ, ಇನ್ನೇನು ಕತೆ ಬೇಡ. ಇನ್ನ ಇದು ಬೇಡ. 2011ರಲ್ಲಿ ಅರ್ತ್ ಅವರ್ ಬೇಡ, ಇದು ಮಿಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೋಟ್ಸು ಅಥೆಂಟಿಕೇಟೆಡ್ ಇದೆ, ತುಂಬಾ ಅಥೆಂಟಿಕೇಟೆಡ್ ಇದೆ.
ನಿಮ್ಮ ಎಲ್ಲ ಎಕ್ಸಾಮ್ಸ್‌ಗೂ ಆಗುತ್ತೆ. ಅದರಲ್ಲೂ ನಿಮ್ಮ ಕೋಆಪರೇಟಿವ್ ಬರೀತಿದ್ದೀರಲ್ಲ ಅಚ್ಚುಕಟ್ಟಾಗಿ ಆಗುತ್ತೆ. 100% 160+ ಆರಾಮಾಗಿ ಕ್ರಾಸ್ ಆಗುತ್ತೆ. ದಯವಿಟ್ಟು ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಕಂಪ್ಲೀಟ್ಲಿ ಫ್ರೀ ಇದೆ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್‌ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.